ಗೃಹಲಕ್ಷ್ಮಿ ಹಣ ಏನಿದೆ ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಭರವಸೆನ ಕೊಟ್ಟಿಲ್ಲ. ಬರುತ್ತೆ ಗುತ್ತಿಗೆದಾರರಿಗೆ ಯಾವ ರೀತಿ ಹಣ ಬರುತ್ತೆ ಆ ರೀತಿ ಬರುತ್ತೆ ಅಂತೇಳಿ ಒಂದು ಹೊಸಪೇಟೆಯಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ. ನೋಡಿ, ಅವರು ಹೇಳಿಕೆನ ನೀವೆಲ್ಲ ಮಾಧ್ಯಮದಲ್ಲಿ ತಿರ್ಚಿದಿರಿ ಅಂತ ನಾನು ಅನ್ಕೋಬೇಕಾಗ್ತದೆ. ಹೇಳ್ತೀನಿ ಕೇಳಿ. ಆಯ್ತಪ್ಪ, ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಅಲ್ಲ ಈಸಿ ವೇ ಅಂತಲ್ಲ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರಲ್ಲ, ನಾನು ಒಬ್ಬ ಸಂಪುಟದಲ್ಲಿ ನಾನು ಒಬ್ಬ ಸದಸ್ಯ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರ್ತದೆ ಸಚಿವರಿಗೆ. ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಕೊಟ್ಟಿಲ್ಲ ಹೇಳಿ ಪ್ರತಿ ತಿಂಗಳು? ಮೊನ್ನೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ 3 months ಸ್ವಲ್ಪ ನಿಧಾನ ಆಯಿತು. ಯಾಕಾಯಿತು ಅಂತ ಹೇಳಿದ್ರೆ, ನಮ್ಮ ಟ್ರೆಷರಿನಲ್ಲಿ K2ನಲ್ಲಿ ಅದು ಸಾಫ್ಟ್ವೇರನ್ನು ಚೇಂಜ್ ಓವರ್ ಮಾಡ್ತಾಯಿದ್ರು. ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಗ್ಲಿಚಸ್ ಇದ್ದೇ ಇರ್ತವೆ. ಈಗ ಎಲ್ರಿಗೂ ಬಟವಾಡೆ ಮಾಡ್ತಾ ಇದೀವಲ್ಲ ಪ್ರತಿ ಕೊಟ್ಟಿಲ್ಲ ಅಲ್ಲ, ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಹೇಳಿಲ್ಲ. ಗುತ್ತಿಗೆದಾರರಿಗೆ ಕೆಲಸ ಮಾಡಿದ ತಕ್ಷಣ ದುಡ್ಡು ಬರ್ತದ? 6 ತಿಂಗಳು, ವರ್ಷ, 2 ವರ್ಷ, 4 ವರ್ಷದ ತನಕ ಮಾತನಾಡಿದ್ದಾರೆ. ಈಗ ನೋಡಿ, 4 ತಿಂಗಳು ಅವೆಲ್ಲ ಎಲ್ಲೂ ಕೂಡ ಡಿಲೇ ಆಗೋ ಸಂದರ್ಭ ಇಲ್ಲ. ಅವ್ರು ಹೇಳಿದ್ದಾರೆ, ಹೇಳಿರ್ತಕ್ಕಂಥದ್ರ ಬಗ್ಗೆ ನನಗೆ ಸಂಶಯ ಇದೆ. ಅವರು ಆ ರೀತಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನೆನೂ ಕೂಡ ಹಣ ಎಲ್ಲರಿಗೂ ಬಟವಾಡೆ ಆಗಿದೆಯಲ್ಲ. ನೀವು ಯಾರನ್ನ ಫಲಾನುಭವಿಗಳಲ್ಲಿ ಯಾರನ್ನಾದ್ರೂ ನೀವು ಇಲ್ಲ ಬಿಡಿ ಅದನ್ನು ಯಾಕೆ ಇದು ಮಾಡ್ತೀರಿ? ಯಾವುದೋ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಆಗುವ ರೀತಿಯಲ್ಲಿ ಕ್ರಮ ಇಡ್ತಾರೆ. ಗೃಹಲಕ್ಷ್ಮಿ ಹಣ ಏನಿದೆ ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಭರವಸೆನ ಕೊಟ್ಟಿಲ್ಲ. ಬರುತ್ತೆ ಗುತ್ತಿಗೆದಾರರಿಗೆ ಯಾವ ರೀತಿ ಹಣ ಬರುತ್ತೆ ಆ ರೀತಿ ಬರುತ್ತೆ ಅಂತೇಳಿ ಒಂದು ಹೊಸಪೇಟೆಯಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ. ನೋಡಿ, ಅವರು ಹೇಳಿಕೆನ ನೀವೆಲ್ಲ ಮಾಧ್ಯಮದಲ್ಲಿ ತಿರ್ಚಿದಿರಿ ಅಂತ ನಾನು ಅನ್ಕೋಬೇಕಾಗ್ತದೆ. ಹೇಳ್ತೀನಿ ಕೇಳಿ. ಆಯ್ತಪ್ಪ, ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಅಲ್ಲ ಈಸಿ ವೇ ಅಂತಲ್ಲ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರಲ್ಲ, ನಾನು ಒಬ್ಬ ಸಂಪುಟದಲ್ಲಿ ನಾನು ಒಬ್ಬ ಸದಸ್ಯ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರ್ತದೆ ಸಚಿವರಿಗೆ. ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಕೊಟ್ಟಿಲ್ಲ ಹೇಳಿ ಪ್ರತಿ ತಿಂಗಳು? ಮೊನ್ನೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ 3 months ಸ್ವಲ್ಪ ನಿಧಾನ ಆಯಿತು. ಯಾಕಾಯಿತು ಅಂತ ಹೇಳಿದ್ರೆ, ನಮ್ಮ ಟ್ರೆಷರಿನಲ್ಲಿ K2ನಲ್ಲಿ ಅದು ಸಾಫ್ಟ್ವೇರನ್ನು ಚೇಂಜ್ ಓವರ್ ಮಾಡ್ತಾಯಿದ್ರು. ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಗ್ಲಿಚಸ್ ಇದ್ದೇ ಇರ್ತವೆ. ಈಗ ಎಲ್ರಿಗೂ ಬಟವಾಡೆ ಮಾಡ್ತಾ ಇದೀವಲ್ಲ ಪ್ರತಿ ಕೊಟ್ಟಿಲ್ಲ ಅಲ್ಲ, ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಹೇಳಿಲ್ಲ. ಗುತ್ತಿಗೆದಾರರಿಗೆ ಕೆಲಸ ಮಾಡಿದ ತಕ್ಷಣ ದುಡ್ಡು ಬರ್ತದ? 6 ತಿಂಗಳು, ವರ್ಷ, 2 ವರ್ಷ, 4 ವರ್ಷದ ತನಕ ಮಾತನಾಡಿದ್ದಾರೆ. ಈಗ ನೋಡಿ, 4 ತಿಂಗಳು ಅವೆಲ್ಲ ಎಲ್ಲೂ ಕೂಡ ಡಿಲೇ ಆಗೋ ಸಂದರ್ಭ ಇಲ್ಲ. ಅವ್ರು ಹೇಳಿದ್ದಾರೆ, ಹೇಳಿರ್ತಕ್ಕಂಥದ್ರ ಬಗ್ಗೆ ನನಗೆ ಸಂಶಯ ಇದೆ. ಅವರು ಆ ರೀತಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನೆನೂ ಕೂಡ ಹಣ ಎಲ್ಲರಿಗೂ ಬಟವಾಡೆ ಆಗಿದೆಯಲ್ಲ. ನೀವು ಯಾರನ್ನ ಫಲಾನುಭವಿಗಳಲ್ಲಿ ಯಾರನ್ನಾದ್ರೂ ನೀವು ಇಲ್ಲ ಬಿಡಿ ಅದನ್ನು ಯಾಕೆ ಇದು ಮಾಡ್ತೀರಿ? ಯಾವುದೋ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಆಗುವ ರೀತಿಯಲ್ಲಿ ಕ್ರಮ ಇಡ್ತಾರೆ.